ಸ್ನೇಹಿತರೆ, ಇದು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂಥ ಹೈವೇ, ರಾಷ್ಟ್ರೀಯ ಹೆದ್ದಾರಿ 234ರ ಅವಾಂತರ ಇದು. ಇಲ್ಲಿ ದಿನಾನು ಚಿಂತಾಮಣಿಯಿಂದ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರುತ್ತೆ. ಈ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರೋಂಥ ವಾಹನಗಳು ನೋಡಿ ಎಂಥ ದುಸ್ಥಿತಿನಲ್ಲಿ ಓಡಾಡಬೇಕಾಗಿದೆ. ಇಂಥ ಪರಿಸ್ಥಿತಿ ನಮ್ಮ ಈ NH 234ರದು. ಇದು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ರಸ್ತೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ. ಹಾಗೆಯೇ ಇಲ್ಲಿ ನೋಡಿ, ಇದು ಬಂದು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ವಾಪಸ್ ಬರುವಂಥ ರಸ್ತೆ. ಎರಡೂ ಬದಿನಲ್ಲಿ, ಆ ಕಡೆ ಈ ಕಡೆ ಎರಡೂ ಬದಿನಲ್ಲಿ ಇಲ್ಲಿ ರಸ್ತೆ ಕಾಮಗಾರಿ ಏನು ನಡೆದಿದೆ. ಇಲ್ಲಿ ನೋಡಿ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಮಳೆ ನೀರು ಹರಿದೋಗೋಕ್ಕೆ ಮಾಡಿರೋಂಥ ಈ ಕಾಮಗಾರಿ ಎಷ್ಟು ಮಾತ್ರ ಚೆನ್ನಾಗಿದೆ. ಇಲ್ಲಿ ಒಂದು ಬ್ಯಾರಿಕೇಡ್ ಇಟ್ಬಿಟ್ಟು ಜನರ ಜೀವನವನ್ನು ರಕ್ಷಣೆ ಮಾಡೋಂಥ ಕೆಲಸವನ್ನು ನಮ್ಮ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮಾಡಿರ್ತಾರೆ. ಇದೇ ಥರ ಏನಪ್ಪ ಸಮಸ್ಯೆ ಅಂತ ಹೇಳಿದ್ರೆ, ಇದು ಕೇಳಿ ರೈಲ್ವೆ ಅಂಡರ್ ಪಾಸ್. ಇಲ್ಲಿ ಯಾವುದೇ ಬೀದಿ ದೀಪಗಳ ವ್ಯವಸ್ಥೆ ಇರೋದಿಲ್ಲ. ರಾತ್ರಿ ಟೈಮಲ್ಲಿ ತುಂಬ ವೇಗವಾಗಿ ವಾಹನಗಳು ಚಲಾಯಿಸ್ಕೊಂಡು ಬರ್ತಾರೆ. ಇಲ್ಲಿ ಈ ರೈಲ್ವೆ ಅಂಡರ್ ಪಾಸ್ ಇರೋದ್ರಿಂದ ಇಲ್ಲಿ ಗಾಢಾಂಧಕಾರ ತುಂಬಿರುತ್ತೆ. ಈ ಗಾಢಾಂಧಕಾರದಲ್ಲಿ ಈ ಚಿಕ್ಕ ಬ್ಯಾರಿಕೇಡು ಜನಗಳಿಗೆ ಕಾಣುತ್ತಾ? ಈ ಚಿಕ್ಕ ಬ್ಯಾರಿಕೇಡನ್ನ ನೋಡಿಕೊಂಡು ಜನರು ತಮ್ಮ ಜೀವನವನ್ನು ಕೈಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 234ರ ಪರಿಸ್ಥಿತಿ ಇದು. ಈ ಹೆದ್ದಾರಿ ಮಂಗಳೂರಿಂದ ಈ ಕಡೆ ಆಂಧ್ರ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿ. ಈ ಹೆದ್ದಾರಿ ಈ ಥರ ಅವ್ಯವಸ್ಥೆಗಳ ಆಗ್ರಹ ಆಗಿದೆ. ಇದನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MT ಸುಧಾಕರ್ ಸಾಹೇಬರು, ಹಾಗೆ ಶಿಡ್ಲಘಟ್ಟದ ಶಾಸಕರಾಗಿರುವಂಥ ಪುಟ್ಟು ಅಂಜನಪ್ಪನವರು, ಹಾಗೆ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರವರು ಒಂದು ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿ ಈ ಒಂದು ಚಿಂತಾಮಣಿಯಿಂದ ನಮ್ಮ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಬರುವಂಥ ವಾಹನಗಳಿಗೆ ಹಾಗೂ ವಾಹನ ಸವಾರರ ಜೀವನಕ್ಕೆ ಒಂದು ಭದ್ರತೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆಗ್ರಹ ಮಾಡ್ತಾಯಿದ್ದಾರೆ. ಏನಾದರೂ ಅನಾಹುತ ಸಂಭವಿಸೋಕ್ಕೆ ಮುಂಚೆ ಈ ಒಂದು ರಸ್ತೆನ ರಿಪೇರಿ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ.